ನಾವು ಶಾಂತಿಯುತವಾಗಿ ಶಾಂತಿಯುತವಾಗಿ ಇಷ್ಟು ದಿನ ಸೈಲೆಂಟ್ ಆಗಿ ಕೂತಿದ್ದೀವಿ. ಯಾಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಬರ್ಬೇಕು, ಅವ್ರು ಬಂದು ಆನ್ಸರ್ ಮಾಡ್ಬೇಕು. ಆನ್ಸರ್ ಮಾಡ್ಲಿ, ದೆನ್ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಸಪೋರ್ಟ್ ಮಾಡ್ತೀವಿ. ಯಾವ ಕಾರಣಕ್ಕೆ ನೀವು ಅಲ್ಲಿಂದ ಶಿಫ್ಟ್ ಮಾಡಬೇಕಾಗಿತ್ತು? ಚಾಮರಾಜನಗರದಿಂದ ಯಾಕೆ ಶಿಫ್ಟ್ ಮಾಡಿದ್ವಿ? ಫಸ್ಟ್ ಆಫ್ ಆಲ್ ಸತ್ತು ಬಾಡಿನ ಹೆಣ್ಣೊಂದ ನೀವು ಏನಕ್ಕೆ ಫಾರೆಸ್ಟ್ ಇಂದ ಯಾವ ಇಟ್ಟಿದ್ದು ಯಾರು ಆನ್ಸರ್ ದೇ ಹ್ಯಾವ್ ಟು ಆನ್ಸರ್ ಫಾರ್ ಈಚ್ ಅಂಡ್ ಎವ್ರಿ ಕ್ವಶನ್ಸ್. ಅದಕ್ಕೆ ನಾವು ಯಾರು ನಿಮ್ಮ ಹತ್ರ ಆನ್ಸರ್ ಇಲ್ಲ, ಯಾಕಂದ್ರೆ ನಿಮ್ಮ ಹತ್ರ ಆನ್ಸರ್ ಇಲ್ಲ. ಸರ್ ನೀವು ಆನ್ಸರ್ ಮಾಡಿಲ್ಲ ಸರ್, ನಮ್ಗೆ ಗೊತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರ್ಲಿ, ಡಿಎಫ್ಒ ಬರ್ಲಿ, ಎಎಫ್ಒ ಬರ್ಲಿ, ಯಾವ್ದಾದ್ರು ಬರ್ಲಿ ಸರ್, ಆನ್ಸರ್ ಮಾಡಬೇಕು. ಆನ್ಸರ್ ಮಾಡ್ಬಿಟ್ಟು ನಿನ್ನೆ ಕೇಳಿದ್ರು ಸರ್ ಏನಿದ್ರು, ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಪೂಜೆ ಮಾಡಿ ಆ ದೇಹನ ನಮ್ಗೇನಕ್ಕೆ? ಆ ದೇಹ ಸತ್ತ ಮೇಲೆ ಜೀವನ ಹೋಯ್ತು. ನಮ್ಗೆ ಆ ಆನ್ಸರ್ ನಾವೇನ್ ಮಾಡ್ತೀವಿ? ಬಟ್ ನಮ್ಗೆ ವಿ ನೀಡ್ ದಿ ಆನ್ಸರ್. ನಮ್ಗೆ ಸರಿಯಾದ ಸೂಕ್ತವಾದ ಆನ್ಸರ್ ಬೇಕು, ನಾಟ್ ಬೈ ವರ್ಡ್ಸ್, ಬೈ ರಿಟನ್. ಮಿನಿಸ್ಟರ್ಸ್ ಸಂಬಂಧಪಟ್ಟವರು ಮಾಡಿದ್ದಾರೆ. ನೋಡಿ ಸರ್, ನಾವು ಶಾಂತಿಯುತವಾಗಿ ಇಷ್ಟು ದಿನ ಸೈಲೆಂಟ್ ಆಗಿ ಕೂತಿದ್ದೀವಿ. ಯಾಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಬರ್ಬೇಕು, ಅವ್ರು ಬಂದು ಆನ್ಸರ್ ಮಾಡ್ಬೇಕು. ಆನ್ಸರ್ ಮಾಡ್ಲಿ, ದೆನ್ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಸಪೋರ್ಟ್ ಮಾಡ್ತೀವಿ. ಯಾವ ಕಾರಣಕ್ಕೆ ನೀವು ಅಲ್ಲಿಂದ ಶಿಫ್ಟ್ ಮಾಡಬೇಕಾಗಿತ್ತು? ಚಾಮರಾಜನಗರದಿಂದ ಯಾಕೆ ಶಿಫ್ಟ್ ಮಾಡಿದ್ವಿ? ಫಸ್ಟ್ ಆಫ್ ಆಲ್ ಸತ್ತು ಬಾಡಿನ ಹೆಣ್ಣೊಂದ ನೀವು ಏನಕ್ಕೆ ಫಾರೆಸ್ಟ್ ಇಂದ ಯಾವ ಇಟ್ಟಿದ್ದು ಯಾರು ಆನ್ಸರ್ ದೇ ಹ್ಯಾವ್ ಟು ಆನ್ಸರ್ ಫಾರ್ ಈಚ್ ಅಂಡ್ ಎವ್ರಿ ಕ್ವಶನ್ಸ್. ಅದಕ್ಕೆ ನಾವು ಯಾರು ನಿಮ್ಮ ಹತ್ರ ಆನ್ಸರ್ ಇಲ್ಲ, ಯಾಕಂದ್ರೆ ನಿಮ್ಮ ಹತ್ರ ಆನ್ಸರ್ ಇಲ್ಲ. ಸರ್ ನೀವು ಆನ್ಸರ್ ಮಾಡಿಲ್ಲ ಸರ್, ನಮ್ಗೆ ಗೊತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರ್ಲಿ, ಡಿಎಫ್ಒ ಬರ್ಲಿ, ಎಎಫ್ಒ ಬರ್ಲಿ, ಯಾವ್ದಾದ್ರು ಬರ್ಲಿ ಸರ್, ಆನ್ಸರ್ ಮಾಡಬೇಕು. ಆನ್ಸರ್ ಮಾಡ್ಬಿಟ್ಟು ನಿನ್ನೆ ಕೇಳಿದ್ರು ಸರ್ ಏನಿದ್ರು, ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಪೂಜೆ ಮಾಡಿ ಆ ದೇಹನ ನಮ್ಗೇನಕ್ಕೆ? ಆ ದೇಹ ಸತ್ತ ಮೇಲೆ ಜೀವನ ಹೋಯ್ತು. ನಮ್ಗೆ ಆ ಆನ್ಸರ್ ನಾವೇನ್ ಮಾಡ್ತೀವಿ? ಬಟ್ ನಮ್ಗೆ ವಿ ನೀಡ್ ದಿ ಆನ್ಸರ್. ನಮ್ಗೆ ಸರಿಯಾದ ಸೂಕ್ತವಾದ ಆನ್ಸರ್ ಬೇಕು, ನಾಟ್ ಬೈ ವರ್ಡ್ಸ್, ಬೈ ರಿಟನ್. ಮಿನಿಸ್ಟರ್ಸ್ ಸಂಬಂಧಪಟ್ಟವರು ಮಾಡಿದ್ದಾರೆ. ನೋಡಿ ಸರ್, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.